ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಬಿಗ್ ಬಾಸ್ ನ ವೋಟಿಂಗ್ ಅಪ್ಡೇಟ್ ಗೆ ಸ್ವಾಗತ. ಫಿನಾಲೆ ವೀಕ್ ನ ಟಾಪ್ 6 ಅನ್ನ ನಿರ್ಧಾರ ಮಾಡುವಂತ ಸಂಪೂರ್ಣ ಅಧಿಕಾರ ಈಗ ವೀಕ್ಷಕರ ಕೈಯಲ್ಲಿದೆ. ಸೊ ನೀವು ಯಾರನ್ನೆಲ್ಲ ಮೆಚ್ಚಿಕೊಂಡು ಟಾಪ್ 6 ನಲ್ಲಿ ಇವ್ರು ಈ ಪೊಸಿಷನ್ ಇರಬೇಕು ಅಂತ ಅತಿ ಹೆಚ್ಚು ಮತಗಳನ್ನ ವೋಟ್ ಮಾಡ್ತೀರಾ, ಆ ಒಂದು ಕಂಟೆಸ್ಟೆಂಟ್ ಟಾಪ್ 6 ನಲ್ಲಿ ಅವರಿಗೆ ಡಿಸರ್ವಿಂಗ್ ಇರುವಂತ ಪೊಸಿಷನ್ ಅಲ್ಲಿ ಬರ್ತಾರೆ, ವಿನ್ನರ್ ಆಗ್ತಾರೆ, ರನ್ನರ್ ಆಗ್ತಾರೆ. ಸೊ ಯಾರೆಲ್ಲ ಇದುವರೆಗೂ ಸಹ ವೋಟ್ ಮಾಡಿಲ್ಲ, ಕೆಲವೊಂದು ತಪ್ಪು ಊಹೆಗಳಲ್ಲಿ ಇದೀರ, ಬಿಗ್ ಬಾಸ್ ಅವರು ಯಾರನ್ನ ವಿನ್ನರ್ ಮಾಡ್ಬೇಕು ಅನ್ಕೊಂಡಿದಾರ ಅವ್ರನ್ನೇ ವಿನ್ನರ್ ಮಾಡೋದು, ಯಾರನ್ನ ಟಾಪ್ 5 ಇರಿಸಬೇಕು ಅನ್ಕೊಂಡಿದಾರ ಅವ್ರನ್ನೇ ಇರಿಸೋದು, ನಾವೆಲ್ಲ ವೋಟ್ ಮಾಡಿ ಸಹ ವೇಸ್ಟ್ ಅನ್ನೋ ತಪ್ಪು ಭಾವನೆಯಲ್ಲಿ ಯಾರೆಲ್ಲ ಇದೀರಾ ಸ್ನೇಹಿತರೆ, ಇಷ್ಟು ದಿನಗಳ ಕಾಲ ಎಲಿಮಿನೇಷನ್ ಪ್ರೋಸೆಸ್ ಅನ್ನೋದು ಬಿಗ್ ಬಾಸ್ ಅವರು ಮುಂದಿನ ವಾರಗಳಲ್ಲಿ ಯಾವ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರೆದ್ರೆ ನಮ್ಗೆ ಎಂಟರ್ಟೈನ್ಮೆಂಟ್ ನೀಡಬಹುದು, ಇಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯ ಒಂದು ಆಟದ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬಹುದು ಅಂದ್ಬಿಟ್ಟು ಈ ಎಲ್ಲಾ ವಿಚಾರಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಎಲಿಮಿನೇಷನ್ ಪ್ರೋಸೆಸ್ ಅನ್ನೋದು ನಡೀತಾ ಇತ್ತು. ಬಟ್ ಫಿನಾಲೆ ವೀಕ್ ನಲ್ಲಿ ಒಂದು ವಿನ್ನರ್ ನ ರನ್ನರ್ ನ ನಿರ್ಧಾರ ಮಾಡುವಂತ ಟಾಪ್ 5 ಟಾಪ್ 6 ನ ನಿರ್ಧಾರ ಮಾಡುವಂತ ಪ್ರೋಸೆಸ್ ನಲ್ಲಿ ಅದೆಲ್ಲ ಸಹ ಪರಿಗಣನೆಗೆ ಬರೋದಿಲ್ಲ. ಯಾಕೆಂದ್ರೆ ಬಿಗ್ ಬಾಸ್ ಸೀಸನ್ 12 ಅನ್ನೋದೇನೆ ಸಂಡೆಗೆ ಕಂಪ್ಲೀಟ್ ಆಗೋಗುತ್ತೆ. ಸೊ ಒಂದು ವಿಚಾರದಲ್ಲಿ ಯಾರು ಜನಗಳು ಮೆಚ್ಚಿಕೊಂಡು ಅತಿ ಹೆಚ್ಚು ಓಟ್ಗಳನ್ನ ಮಾಡಿರ್ತಾರೋ ಅವ್ರನ್ನೇ ವಿನ್ನರ್ ಆಗಿ ಬಿಗ್ ಬಾಸ್ ಅವರು ಸಹ ಇಲ್ಲಿ ಪರಿಗಣನೆ ತಗೊಳ್ತಾರೆ, ಅವ್ರನ್ನೇ ವಿನ್ನರ್ ಆಗಿ ಸಹ ಘೋಷಣೆ ಮಾಡ್ತಾರೆ. ಎಲ್ಲೂ ಸಹ ಇಲ್ಲಿ ರಾಜಕೀಯ ನಡೆಯಕ್ ಹೋಗೋದಿಲ್ಲ. ಸೊ ಆ ಒಂದು ವಿಚಾರದಲ್ಲಿ ಯಾರಿಗೆಲ್ಲ ತಪ್ಪು ಭಾವನೆ ಇದೆ, ಸೊ ಅದನ್ನೆಲ್ಲ ಬದಿಗಿಟ್ಟು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ನಿಮ್ ಕೈಲಾದಷ್ಟು ಸಪೋರ್ಟ್ ಮಾಡಿ, ನಿಮ್ಮ 99 ವೋಟ್ಸ್ ಏನಿದೆ ಅದನ್ನ ಸ್ಪ್ಲಿಟ್ ಮಾಡದೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ವೋಟ್ ಮಾಡೋದ್ರ ಮೂಲಕ ಅವ್ರಿಗೆ ಯಾವ ಒಂದು ಪೊಸಿಷನ್ ಡಿಸರ್ವ್ ಇದಾರೋ ಆ ಒಂದು ಪೊಸಿಷನ್ ಬರೋದ್ರಲ್ಲಿ ನಿಮ್ಮ ಒಂದು ಕೈ ಸಹ ಸೇರಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಟಾಪ್ 6 ನಲ್ಲಿ ಯಾವ್ದೆಲ್ಲ ಕಂಟೆಸ್ಟೆಂಟ್ ಯಾವ ಸ್ಥಾನದಿಂದ ಇದ್ದಾರೆ, ಇಲ್ಲಿ ಟಾಪ್ 3 ಗೋಸ್ಕರ ಅಶ್ವಿನಿ ಮತ್ತೆ ಕಾವ್ಯ ಮತ್ತೆ ಪೈಪೋಟಿ ನಡೀತಾ ಇದೆಯಾ, ರಕ್ಷಿತಾ ಮತ್ತೆ ಗಿಲ್ಲಿ ಮತ್ತೆ ಎಷ್ಟು ಅಂತರ ಇದೆ, ಈ ಒಂದು ಬಿಗ್ ಬಾಸ್ 12 ವಿನ್ನರ್ ಯಾರಾಗ್ತಾರೆ, ಟಾಪ್ 6 ನಲ್ಲಿ ಯಾರೆಲ್ಲ ಯಾವ ಪೊಸಿಷನ್ ಅಲ್ಲಿ ಬರ್ಬೋದು ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, 6ನೇ ಸ್ಥಾನದಲ್ಲಿ ನಮ್ಗೆ ಇಲ್ಲಿ ಮ್ಯೂಟೆಂಟ್ ರಘು ಅವರು ಮುಂದುವರಿತಾ ಇದ್ರೆ, ಬೆಳಗ್ಗೆ ಸಹ 6ನೇ ಸ್ಥಾನದಲ್ಲಿ ಮ್ಯೂಟೆಂಟ್ ರಘು ಅವರೇ ಇದ್ರು. ಇಲ್ಲಿ ಸದ್ಯಕ್ಕೆ 11.22 ವೋಟಿಂಗ್ ಪರ್ಸೆಂಟೇಜ್ ನ ಮೂಲಕ ರಘು ಅವರು 6ನೇ ಸ್ಥಾನದಲ್ಲಿ ಇದ್ದಾರೆ. ಇಲ್ಲಿ ರಘು ಅವರು ಬಿಗ್ ಬಾಸ್ ಮನೆ ವಿನ್ನರ್ ಆಗ್ಬೇಕು ಅನ್ನೋ ಮಟ್ಟಿಗೆ ಇಂಪ್ಯಾಕ್ಟ್ ಫುಲ್ ಆಟ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಇಲ್ಲಿ ರಘು ಅವ್ರ ಕಡೆಯಿಂದ ಬಂದಿಲ್ಲ. ಬಟ್ 100% ಟಾಪ್ 6 ನಲ್ಲಿ ಡಿಸರ್ವ್ ಇದಾರೆ. ಕೆಲವೊಂದು ವಿಚಾರಗಳಲ್ಲಿ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವ ಆಟ ಆಗಿರೋದ್ರಿಂದ ತುಂಬಾ ಮೆಚೂರ್ಡ್ ಆಗಿ ಬಿಗ್ ಬಾಸ್ ಮನೆ ನಡ್ಕೊಂಡಿದ್ರು. ಆಟಗಳು ಅಂತ ಬಂದಾಗ ಟಾಸ್ಕ್ ಅನ್ಸೋ ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ಟಾಪ್ 6 ನಲ್ಲಿ ನಂಬರ್ 1 ನಂಬರ್ 2 ಪೊಸಿಷನ್ ಬರೋದಕ್ಕೆ ಇಲ್ಲಿ ರಘುವರ್ ಕೈಲಿ ಆಗ್ತಾ ಇಲ್ಲ. ಸದ್ಯಕ್ಕೆ ಟಾಪ್ 6 ಗೆ ಖುಷಿ ಪಡಬೇಕಾಗುತ್ತೆ ರಘುವರ್ ಅಂತಾನೆ ಹೇಳ್ಬೋದು. ನಂತರ 5ನೇ ಸ್ಥಾನದಲ್ಲಿ ನಮಗೆ ಧನುಷ್ ಅವರು ಕಾಣಿಸ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 12 ಟಾಸ್ಕ್ ಮಾಸ್ಟರ್ ಅಥವಾ ಕನ್ಸಿಸ್ಟೆನ್ಸ್ ಅಂತ ಯಾರನ್ನಾದ್ರೂ ಕರಿಬೇಕಾದ್ರೆ ಅದು ಧನುಷ್ ಅವ್ರನ್ನೇ ಕರಿಬೇಕು ಅಂತ ಹೇಳ್ಬೋದು. ಸೊ ಧನುಷ್ ಅವರು ಬಿಗ್ ಬಾಸ್ ಮೇಲೆ ವಿನ್ನರ್ ಆಗ್ಬೇಕು ಅಂತ ಅವರನ್ನ ಇಷ್ಟಪಟ್ಟು ಅವರಿಗೆ ವೋಟ್ ಮಾಡ್ತಾರಂತ ಜನ ಬೆಂಬಲ ಸಹ ಸಿಕ್ಕಾಪಡೆ ಇದೆ. ಸೊ ಸದ್ಯಕ್ಕೆ ಇಲ್ಲಿ ಧನುಷ್ ಅವರಿಗೆ 12.37% ವೋಟಿಂಗ್ ಬರ್ತಾ ಇದೆ. ಬೆಳಗ್ಗೆ ಕಂಪೇರ್ ಮಾಡಿದ್ರೆ 1.3% ವೋಟಿಂಗ್ ಅಧಿಕವಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ನಂತರ ನಮ್ಗೆ 4ನೇ ಸ್ಥಾನದಲ್ಲಿ ಕಾವ್ಯ ಅವರು ಕಾಣ ಸಿಗ್ತಾ ಇದ್ರೆ, ಕಾವ್ಯ ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಸೊ ಎಲ್ಲರ ಸಹ ಅಲ್ಲಿ ಒಂದು ತಪ್ಪು ಭಾವನೆ ಇತ್ತು, ಅದೇನಪ್ಪಾ ಅಂದ್ರೆ ಗಿಲ್ಲಿ ನಾಮಿನೇಷನ್ ಅಲ್ಲಿ ಇಲ್ಲ ಅಂದ್ರೆ ಮಾತ್ರನೇ ಕಾವ್ಯ ಅವರಿಗೆ ವೋಟ್ ಬೀಳೋದು. ಗಿಲ್ಲಿ ನಾಮಿನೇಷನ್ ಅಲ್ಲಿ ಇದ್ರೆ ಕಾವ್ಯ ಅವರಿಗೆ ವೋಟೇ ಬೀಳೋದಿಲ್ಲ, ಕಾವ್ಯ ಸಿಕ್ಕಾಪಟ್ಟೆ ವೀಕ್ ಕಂಟೆಸ್ಟೆಂಟ್ ಅಂತ ಎಲ್ಲರೂ ಸಹ ಅನ್ಕೊಂಡಿದ್ರು. ಬಟ್ ಕಾವ್ಯ ಮತ್ತೆ ಗಿಲ್ಲಿ ಅವರು ಇಬ್ರು ಸಹ ಇಲ್ಲಿ ಒಂದು ಟಾಪ್ 6 ನಲ್ಲಿ ಇದ್ರು ಸಹ ಕಾವ್ಯ ಅವರಿಗೆ ಟಾಪ್ 3 ಪೊಸಿಷನ್ ಗೆ ಕರ್ಕೊಂಡ್ಬಂದು ಕೂರಿಸಬೇಕು ಅಂತ ಕಾವ್ಯ ಅವರಿಗೆ ವೋಟ್ ಮಾಡ್ತಾರಂತ ಪರ್ಸೆಂಟೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸದ್ಯಕ್ಕೆ ಇಲ್ಲಿ ಕಾವ್ಯ ಅವರಿಗೆ 15.89% ಮತಗಳು ಬರ್ತಾ ಇದೆ. ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಮತಗಳಿದೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಕಾವ್ಯ ಅವರು ಅಶ್ವಿನಿ ಗೌಡ ಜೊತೆ ಸ್ವಲ್ಪ ಪೈಪೋಟಿ ನಡೆಸ್ತಾ ಇದ್ದಾರೆ. ನಾನು 3ನೇ ಸ್ಥಾನಕ್ಕೆ ಹೋಗ್ತೀನಿ, ಅಶ್ವಿನಿ ಅವರಿಗೆ ಸ್ವಲ್ಪ ನನಗೆ ಜಾಗ ಮಾಡ್ಕೊಡಿ ಅನ್ನೋ ಕೇಳೋ ತರ ಇಲ್ಲಿ ಕಾಣ ಸಿಗ್ತಾ ಇದೆ. ನಮ್ಗೆ ಇಲ್ಲಿ ಸದ್ಯಕ್ಕೆ 3ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರೇ ಮುಂದುವರಿತಾ ಇದ್ದಾರೆ. ಅಶ್ವಿನಿ ಗೌಡ ಅವರಿಗೆ ಧ್ರುವಂತರ ಎಲಿಮಿನೇಷನ್ ಅನ್ನೋದು ಸಿಕ್ಕಾಪಟ್ಟೆ ಬೂಸ್ಟ್ ಆಗುತ್ತೆ. ಇನ್ನ ಸಹ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಬಟ್ ಬೆಳಗ್ಗೆ ಒಂದು ವೋಟಿಂಗ್ ಪರ್ಸೆಂಟೇಜ್ ಕಂಪೇರ್ ಮಾಡಿದ್ರೆ ಈಗ ಸದ್ಯಕ್ಕೆ ಅಶ್ವಿನಿ ಅವರ ವೋಟಿಂಗ್ ಪರ್ಸೆಂಟೇಜ್ 0.10% ಅಷ್ಟು ಕಡಿಮೆ ಆಗಿದೆ. ಯಾಕೆ ಅಂತ ಗೊತ್ತಾಗ್ತಾರ. ಬಟ್ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಧ್ರುವಂತವರ ಅಭಿಮಾನಿಗಳಾಗಿರ್ಬೋದು, ಧ್ರುವಂತರಿಗೆ ವೋಟ್ ಮಾಡ್ತಾ ಇದ್ದಂತ ವೀಕ್ಷಕರು ಎಲ್ಲಾ ಸಹ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ವೋಟ್ ಮಾಡ್ತಾರೆ. ಅಂಡ್ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಕೆಲವೊಂದು ಮುಖ್ಯವಾದ ಕರ್ನಾಟಕದ ನಗರಗಳಲ್ಲಿ ಅತಿ ಹೆಚ್ಚಿಗೆ ಪ್ರಮೋಷನ್ಸ್ ಮಾಡ್ತಾ ಇರೋದು, ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರೋದು ಅಶ್ವಿನಿ ಗೌಡ ಅವರೇ ಆಗಿರೋದ್ರಿಂದ ಸ್ವಲ್ಪ ಮತಗಳು ಹೆಚ್ಚಿಗೆ ಬರ್ಬೋದು. ಇಲ್ಲಿ ರನ್ನರ್ ಪೊಸಿಷನ್ಗೂ ಸಹ ಪೈಪೋಟಿ ನೀಡಬಹುದು ಅಶ್ವಿನಿ ಗೌಡ ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ಬೆಳಗಿನ ವೋಟಿಂಗ್ ಪರ್ಸೆಂಟೇಜ್ ಗೆ ಕಂಪೇರ್ ಮಾಡಿದ್ರೆ ಈಗ ಅಶ್ವಿನಿ ಅವರ ಒಂದು ವೋಟಿಂಗ್ ಪರ್ಸೆಂಟೇಜ್ 0.10% ಕಮ್ಮಿ ಆಗಿದೆ. ಸೊ ಮುಂದಿನ ಒಂದು ದಿನದಲ್ಲಿ ಏನಾದ್ರು ವೋಟಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತಾ ಮತ್ತೆ ಡಿಕ್ರೀಸ್ ಆಗುತ್ತಾ ಅನ್ನೋದು ನೋಡ್ಬೇಕಾಗುತ್ತೆ. ಸೊ ಸದ್ಯಕ್ಕೆ 3ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಮುಂದುವರಿತಾ ಇದ್ದಾರೆ. 2ನೇ ಸ್ಥಾನದಲ್ಲಿ ನಮ್ಮ ಟಗರ್ ಪುಟ್ಟಿ ರಕ್ಷಿತಾ ಶೆಟ್ಟಿ ಅವರು ಕಾಣ ಸಿಗ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಬಂದ ಪ್ರತಿ ಸರಿ ಸಹ ಟಾಪ್ 2 ಅಲ್ಲೇ ನಮಗೆ ಕಾಣ ಸಿಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಜನ ಬೆಂಬಲವನ್ನ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಗಳಿಸ್ಕೊಂಡಿದ್ದಾರೆ. ಎಸ್ಪೆಷಲಿ ವುಮೆನ್ ಆಡಿಯನ್ಸ್ ಯಾರೆಲ್ಲ ಬಿಗ್ ಬಾಸ್ ನೋಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್, ಅದರಲ್ಲಿ ಸಹ ಹೆಣ್ಣು ಮಕ್ಕಳು ರಕ್ಷಿತಾ ಶೆಟ್ಟಿ ಅವರ ಅವರ ಮನೆ ಮಗಳ ತರ ಇಲ್ಲ ತಂಗಿನೋ ಅಕ್ಕನ ತರನೋ ಫೀಲ್ ಆಗ್ಬಿಟ್ಟಿದ್ದಾರೆ. ಸೊ ರಕ್ಷಿತಾ ಶೆಟ್ಟಿಗೆ ವುಮೆನ್ಸ್ ಕಡೆಯಿಂದ ಸಿಕ್ಕಾಪಟ್ಟೆ ಸಪೋರ್ಟ್ ಬರ್ತಾ ಇದೆ. ಎಸ್ಪೆಷಲಿ ಮಲೆನಾಡು ಉಡುಪಿ ಕಡೆಯಿಂದ ಅಂತೂ
ನಮ್ಮ ಮನೆ ಮಗಳು, ನಮ್ಮ ಒಂದು ಏನು ಸಿಟಿ ಹುಡುಗಿ, ನಾವು ಹುಡುಗಿನ ಗೆಲ್ಲಿಸಲೇಬೇಕು ಅನ್ನೋ ಅಭಿಪ್ರಾಯದಲ್ಲಿ ಸಿಕ್ಕಾಪಟ್ಟೆ ವೋಟ್ ನ ಸಹ ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ರಕ್ಷಿತಾ ಶೆಟ್ಟಿ ಅವರಿಗೆ 19.52% ವೋಟಿಂಗ್ ಬರ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಟಫ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ. ಅಂಡ್ ಸುದೀಪ್ ಸರ್ ಕೈಯಲ್ಲಿ ಇರುವಂತ ಎರಡು ಕೈಗಳ ಪೈಕಿ ಗಿಲ್ಲಿ ಇದೊಂದಾದ್ರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಸಹ ಒಂದಾಗಿರುತ್ತೆ ಅನ್ನೋದು ಈ ಮೂಲಕ ನಮಗೆ ತಿಳಿದು ಬರ್ತಾ ಇದೆ. ನಂಬರ್ 1 ಪೊಸಿಷನ್ ಅಲ್ಲಿ ಗಿಲ್ಲಿ ನಟರಾಜ್ ಅವರೇ ಮುಂದುವರಿತಾ ಇದ್ದಾರೆ. ಸೊ ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರು ಸಹ ಕಾಂಪಿಟೇಷನ್ ನೀಡಕ್ಕೆ ಆಗದೆ ಇರೋ ರೀತಿಯಲ್ಲಿ ಗಿಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಸೊ ಇಷ್ಟು ಸೀಸನ್ ಗಳು ಅಂತ ನಾವು ಕಂಪೇರ್ ಮಾಡ್ಕೊಂಡಾಗ ವಿನ್ನರ್ ರನ್ನರ್ ರೇಸ್ ನಲ್ಲಿ ಯಾರು ಬೇಕಾದ್ರೂ ಆಗ್ಬೋದು ಗುರು, ಡೌಟ್ ಇದೆ ಗುರು ಅನ್ನೋ ಒಂದು ಭಾವನೆ ಬರ್ತಾ ಇತ್ತು. ಬಟ್ ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಎಷ್ಟರ ಮಟ್ಟಿಗೆ ಮಾರ್ಜಿನ್ ಇದೆ ಒಂದು ಟಾಪ್ 1 ಅಥವಾ ಟಾಪ್ 2 ಕಂಟೆಸ್ಟೆಂಟ್ ಅಂತ ನೋಡೋದಾದ್ರೆ ಇಲ್ಲಿ ಗಿಲ್ಲಿಯವರೇ ವಿನ್ನರ್ ಅಂದ್ಬಿಟ್ಟು ಬೇರೆ ಕಂಟೆಸ್ಟೆಂಟ್ ಗಳ ಅಭಿಮಾನಿಗಳು ಸಹ ಫಿಕ್ಸ್ ಆಗೋ ರೇಂಜ್ ಗೆ ಇಲ್ಲಿ ಗಿಲ್ಲಿಯವರಿಗೆ ಮತಗಳು ಬರ್ತಾ ಇದೆ. ಸೊ ಸದ್ಯಕ್ಕೆ ಇಲ್ಲಿ ಗಿಲ್ಲಿ 24.51% ಅಷ್ಟು ಮತಗಳು ಬರ್ತಾ ಇದೆ. ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಮತಗಳಂತ ಹೇಳ್ಬೋದು. ಆಲ್ಮೋಸ್ಟ್ 100% ಅಲ್ಲಿ ಕಾಲು ಭಾಗದಷ್ಟು ವೋಟಿಂಗ್ ಎಲ್ಲಾ ಸಹ ಇಲ್ಲಿ ಗಿಲ್ಲಿಯವರಿಗೆ ಬರ್ತಾ ಇದೆ. ಅಂಡ್ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಅವರ ಮಧ್ಯೆ ಇರುವಂತಹ ಡಿಫರೆನ್ಸ್ ನಾವು ನೋಡೋದಾದ್ರೆ ಆಲ್ಮೋಸ್ಟ್ 6% ಅಷ್ಟು ಡಿಫರೆನ್ಸ್ ಇದೆ. ಸೊ ಇದ್ರ ಮೂಲಕ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಇಲ್ಲಿ ಕಾಂಪಿಟೇಷನ್ ಇಲ್ಲದೆ ಗಿಲ್ಲಿ ಅವರು ಮುನ್ನುಗ್ತಾ ಇದಾರೆ ಅಂತ. ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿಗೆ ಕಾಂಪಿಟೇಷನ್ ಕೊಡ್ಬೇಕಂದ್ರೆ ಇನ್ನ ಸಿಕ್ಕಾಪಟ್ಟೆ ಮತಗಳು ಇಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಯಾಡನ್ ಆಗ್ಬೇಕು. ಅಲ್ಲಿ ಬಿಗ್ ಬಾಸ್ ನ ವಿನ್ನರ್ ಯಾರು ಅನ್ನೋ ಒಂದು ಡೌಟ್ ಬರ್ಬೇಕಂದ್ರೆ ಈ ಒಂದು ಪರ್ಸೆಂಟೇಜ್ ಅನ್ನೋದಾಗಿರ್ಬೋದು, ಮಾರ್ಜಿನ್ ಆಗಿರ್ಬೋದು ತುಂಬಾ ಹತ್ರಕ್ಕೆ ಬರಬೇಕು. ಸದ್ಯಕ್ಕಾದ್ರೆ ನಮ್ಗೆ ಇಲ್ಲಿ ಟಾಪ್ 1 ನಲ್ಲಿ ಗಿಲ್ಲಿ ಅವರೇ ಕಾಣಿಸ್ಕೊಳ್ತಾ ಇದ್ದಾರೆ, ಬಾಟಮ್ 6 ನಲ್ಲಿ ರಘು ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಈ ಒಂದು ಟಾಪ್ 6 ಕಂಟೆಸ್ಟೆಂಟ್ ಪೈಕಿ ಯಾರಿಗೆ ಯಾವ ಸ್ಥಾನ ಸಿಕ್ಕಿದ್ರೆ ಡಿಸರ್ವಿಂಗ್ ಆಗಿರ್ತಾರೆ? ಯಾಕಂದ್ರೆ ಬಿಗ್ ಬಾಸ್ ಪ್ರಾರಂಭದಿಂದಲೂ ಸಹ ನೀವು ಬಿಗ್ ಬಾಸ್ ಶೋ ನೋಡ್ಕೊಂಡು ಬರ್ತಾ ಇದ್ರೆ ಯಾರ ಕಡೆಯಿಂದ ಹೆಚ್ಚಿನ ಉತ್ತಮ ವ್ಯಕ್ತಿತ್ವದ ಆಟ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಫನ್ ಆಗಿರ್ಬೋದು, ಇಲ್ಲಾಂದ್ರೆ ಟಾಸ್ಕ್ ಆಗಿರ್ಬೋದು ಎಲ್ಲಾನ ಕಂಬೈನ್ ಮಾಡಿ ಯಾರಿಗೆ ಯಾವ ಸ್ಥಾನ ಸಿಕ್ಕರೆ ನಿಜವಾಗ್ಲೂ ಡಿಸರ್ವಿಂಗ್ ಆಗಿ ಇರುತ್ತೆ ಅನ್ನೋದ್ಬಿಟ್ಟು ನಿಮ್ಮ ಅನಿಸಿಕೆ ಪ್ರಕಾರ ಒಂದು ಕಮೆಂಟ್ ನ ಟೈಪ್ ಮಾಡಿ ತಿಳಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.